ಎಸ್ ವಿದ್ಯಾರ್ಥಿಗಳೇ ನೋಡಿ, ಈ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು ಮಾರ್ಚ್ ಏಪ್ರಿಲ್ 2026ರಲ್ಲಿ ಎಕ್ಸಾಮ್ 1 ಓಕೆ ಪರೀಕ್ಷೆ 1 ಮಾಡಿದ್ರು. ಆ ಪರೀಕ್ಷೆ 1 ಪ್ರಶ್ನೆ ಪತ್ರಿಕೆ ನನ್ನ ಹತ್ರ ಇದೆ. ಸೊ ಈ ಪೊಲಿನೋಮಿಯಲ್ಸ್, ಬಹುಪದೋಕ್ತಿಗಳು ಪಾಠದ ಮೇಲೆ ಕೊಟ್ಟಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್, ಪ್ರತಿ ವರ್ಷ ಕೇಳ್ತಾರೆ. ಒಂದು ಪ್ರಶ್ನೆ ತಗೊಂಡಿದ್ದೀನಿ, ಆ ಪ್ರಶ್ನೆಗೆ ಉತ್ತರ ಬಿಡಿಸ್ತೀನಿ. ನೋಡಿ, ಪ್ರಶ್ನೆ ಏನಿದೆ: ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಎಸ್, 2 ಜೋಡಿ ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ದಾರೆ. ಸಾಲ್ವ್ ದಿ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್. ಅವರು ವರ್ಜಿಸುವ ಎಲಿಮಿನೇಷನ್ ಮೆಥಡ್ ಇಂದ ಸಾಲ್ವ್ ಮಾಡು ಅಂತ ಹೇಳಿದ್ದಾರೆ. ಸೊ ನಾನೀಗ ಏನು ಮಾಡ್ತೀನಿ ಅಂತಂದರೆ, ಎಸ್, ವರ್ಜಿಸುವ ವಿಧಾನದಿಂದನೂ ಮಾಡ್ತೀನಿ, ಎಲಿಮಿನೇಷನ್ ಮೆಥಡ್ ಇನ್ ಐ ವಿಲ್ ಸಾಲ್ವ್ ದಿಸ್ ಕ್ವಶನ್ ಬೈ ಎಲಿಮಿನೇಷನ್ ಮೆಥಡ್ ಆ್ಯಂಡ್ ಆಲ್ಸೋ ಸಬ್ಸ್ಟಿಟ್ಯೂಷನ್ ಮೆಥಡ್. ಸಬ್ಸ್ಟಿಟ್ಯೂಷನ್ ಮೆಥಡ್, ಆದೇಶ ವಿಧಾನದಿಂದ ಸಹ ನಾನು ಬಿಡಿಸ್ತೀನಿ. 2 ಮೆಥಡಿಂದ ಬಿಡಿಸ್ತೀನಿ. ಓಕೆ, ಎಸ್, ಆದೇಶ ವಿಧಾನದಿಂದ ಸಹ ನಾನು ಇದನ್ನು ಬಿಡಿಸ್ತೀನಿ. ಓಕೆ, 2 ಮೆಥಡಿಂದ ಬಿಡಿಸ್ಬಿಟ್ರೆ ನಿಮಗೆ ಎನರ್ಜಿ ಬರುತ್ತೆ. ಈ ರೀತಿ ಒಂದು ಪ್ರಶ್ನೆ ಬರುತ್ತೆ, 2 ಮೆಥಡಲ್ಲಿ ರೆಡಿ ಇರಬೇಕು. ನೀವು ಎಕ್ಸಾಮಲ್ಲಿ 2 ಮೆಥಡಿಂದ ಮಾಡೋದು ಬೇಡ, ಯಾವುದಾದ್ರೂ 1 ಮೆಥಡಿಂದ ನೀವು ಸಾಲ್ವ್ ಮಾಡಿದರೆ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಓಕೆ, ಎಸ್. ಸೊ ಈಗ ನಾವು ಏನು ಮಾಡಬೇಕಂತಂದರೆ, 2 ಈಕ್ವೇಷನ್ ಕೊಟ್ಟಿದ್ದಾರೆ. 2x + y = 8, 3x - y = 7 ಅಂತ ಕೊಟ್ಟಿದ್ದಾರೆ. ಸೊ ಕಾಲ್ ದಿಸ್ ಈಸ್ ಈಕ್ವೇಷನ್ ನಂಬರ್ 1, ದಿಸ್ ಈಸ್ ಈಕ್ವೇಷನ್ 2. ಸೊ ಅದನ್ನು ಸಮೀಕರಣ 1 ಅಂತ ಕರೀರಿ. ಓಕೆ, ಎಸ್, ದಿಸ್ ಈಸ್ ಈಕ್ವೇಷನ್ ನಂಬರ್ 2. ಒಂದನೇದು ಸಮೀಕರಣ 1, ಎರಡನೇದು ಸಮೀಕರಣ 2. ಈಗ ಏನು ಮಾಡಬೇಕು, ಇಲ್ಲಿ +y ಇದೆ, -y ಇದೆ, ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು, +y -y. ಸೊ ಏನು ಮಾಡ್ಬೇಕಂತಂದ್ರೆ, ಈಗ ಈಕ್ವೇಷನ್ಸ್ 1 + 2 ಮಾಡಬೇಕು. ಅಂದರೆ ಆ್ಯಡಿಂಗ್ ಈಕ್ವೇಷನ್ 1 and 2 ಏನು ಮಾಡಬೇಕು ನಾವು ವಿದ್ಯಾರ್ಥಿಗಳೇ, ಆ್ಯಡ್ ಮಾಡಬೇಕು. ಆ್ಯಡಿಂಗ್ ಈಕ್ವೇಷನ್ 1 and 2, ಈಕ್ವೇಷನ್ಸ್ 1 and 2. ಸಮೀಕರಣ 1 + ಸಮೀಕರಣ 2 ಮಾಡಬೇಕು, ಎರಡನ್ನ ಕೂಡಿಸ್ಬೇಕು. ಸರ್ ಹೆಂಗೆ ಸರ್ ಕೂಡಿಸೋದು? ಎಸ್, ಇನ್ನೊಂದ್ಸಲ ಅವ್ರು ಕೊಟ್ಟಿದ್ದು ಬರ್ಕೋಬೇಕು. ಏನು ಕೊಟ್ಟಿದ್ದಾರೆ? 2x + y = 8, ನೆಕ್ಸ್ಟು 3x - y = 7 ಅಂತ ಕೊಟ್ಟಿದ್ದಾರೆ. ಎಸ್, ಕೂಡಿಸ್ಬೇಕಾದಾಗ ಯಾವುದೇ ಚಿಹ್ನೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ, 3x + 2x 5x ಆಗುತ್ತೆ. ಇಲ್ಲಿ +y - y ಕ್ಯಾನ್ಸಲ್ ಆಗುತ್ತೆ. 8 + 7 15. ನಮಗೇನು ಬೇಕು? x ಬೇಕು. ಸೊ ಕೀಪ್ x here only. 15 as it is. ಸೊ ಇಂಟು 5 ಡಿವೈಡೆಡ್, ಇಟ್ ಬಿಕಮ್ಸ್ ಡಿವೈಡೆಡ್ ಬೈ 5. ನೋಡಿ, ಇಲ್ಲಿ ಇಂಟು 5 ಇದೆ, ಇಂಟು 5 ಅದು ಈ ಕಡೆ ಬಂತಂದರೆ ಭಾಗಿಸು 5 ಆಗುತ್ತೆ, ಡಿವೈಡೆಡ್ ಬೈ 5 ಆಗುತ್ತೆ. ಹೌದಾ? ಎಸ್. ಇವಾಗ 5 × 1 = 5, ಕರೆಕ್ಟ್. 5 × 3 = 15. ಈಗ ನಾವೇನು ಮಾಡ್ಬೋದು ಅಂತಂದರೆ, 5 × 1 = 5, 5 × 3 = 15. ಓಕೆ, ಹಾಗಾದರೆ therefore x = ಎಷ್ಟು ಬಂತ್ರಿ? 5 × 1 = 5, 5 × 3 = 15, 5 × 3 = 3 ಬರುತ್ತೆ. therefore x = 3. ಐಡಿಯಾ ಬಂತು ನೋಡ್ರಿ, ಐಡಿಯಾ ಬಂತ? ಇದು ಎಷ್ಟು ಈಸಿ ಇದೆ ನೋಡಿ. ಎಸ್, x = 3. ಯಾಕಂದರೆ 5 × 1 = 5, 5 × 3 = ಇವಾಗ ಪುಟ್ ದಿಸ್ x ವ್ಯಾಲ್ಯೂ ಇನ್ ಈಕ್ವೇಷನ್ 1 or 2. ಈಗ ನಮಗೆ x ವ್ಯಾಲ್ಯೂ ಬಂತಲ್ವಾ, ಇಲ್ಲಿ ಬಂದಿದೆ, x = 3 ಅಂತ ಬಂತು. ಓಕೆ, 3. ಇವಾಗ ಈ 5 × 1 = 5, 5 × 3 = 15, x = 3. ಈಗೇನು ಮಾಡ್ಬೇಕು ನಾವು ಅಂತಂದರೆ, ಈ x ವ್ಯಾಲ್ಯೂ ಏನು ಬಂದಿದೆಯಲ್ಲ, ಇದನ್ನು ಸಮೀಕರಣ 1ರಲ್ಲಾದರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, 2ಅಲ್ಲಾದರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, 1ಅಲ್ಲಿ ಮಾಡಬೇಡ. ಎಸ್, ಸಬ್ಸ್ಟಿಟ್ಯೂಟ್ x ವ್ಯಾಲ್ಯೂ ಇನ್ ಈಕ್ವೇಷನ್ ನಂಬರ್, substitute x in equation 1. ಅಂದರೆ x ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿ, x ಬೆಲೆಯನ್ನು
ಸಮೀಕರಣ ಒಂದರಲ್ಲಿ ಆದೇಶಿಸಿ. ಸಮೀಕರಣ ಒಂದರಲ್ಲಿ ಆದೇಶಿಸಿ. ನಾವೀಗ ಯಾವ ಮೆಥಡಿಂದ ಬಿಡಿಸ್ತಾ ಇದ್ರಿ ಸರ್ ನೀವು? ವೆರಿ ಗುಡ್. ನಾವು ಯಾವ ಮೆಥಡಿಂದ ಬಿಡಿಸ್ತಾ ಇದೀವಿ ಅಂತಂದರೆ ಎಲಿಮಿನೇಷನ್ ಮೆಥಡಿಂದ ಬಿಡಿಸ್ತಿದ್ವಿ. ಎಲಿಮಿನೇಷನ್ ಮೆಥಡ್ ಅವ್ರು ಏನು ಹೇಳಿದ್ದಾರೆ? ಎಲಿಮಿನೇಷನ್ ಇಲ್ಲಿ ಹೇಳಿದ್ದಾರೆ ನೋಡಿ, ಎಲಿಮಿನೇಷನ್ ಮೆಥಡಿಂದ ಮಾಡಿ. ಸೊ ಐ ಆಮ್ ಸಾಲ್ವಿಂಗ್ ದಿಸ್ ಬೈ ಎಲಿಮಿನೇಷನ್ ಮೆಥಡ್. ಇನ್ ಕನ್ನಡ ವರ್ಜಿಸುವ ವಿಧಾನ. ವರ್ಜಿಸುವ ವಿಧಾನ. ಎಸ್. ಸೊ ಹಾಗಾದರೆ ಎಕ್ಸ್ ಬೆಲೆ 3 ಬಂತು. ಈ 3ನೇ ಇಲ್ಲಿ ಹಾಕೊಂಡು ನಾವು ಇಕ್ವೇಷನ್ 1 ಹಾಕೋಣ. ಇಕ್ವೇಷನ್ 1 ಏನಿದೆ ನೋಡಿ, ಇಲ್ಲಿದೆ ಇಕ್ವೇಷನ್ 1. 2x + y = 8. ಸೊ 2x 2 ಇಂಟು x ಅಂತಂದರೆ 3, 2 ಇಂಟು 3 ಪ್ಲಸ್ y = 8. ಇವಾಗ 2 3s 6, 6 ಪ್ಲಸ್ y = 8. ನಮಗೇನು ಬೇಕಾಗಿದೆ ನೋಡಿ, ಇವಾಗ y ವ್ಯಾಲ್ಯೂ ಬೇಕು. ಸೊ y = 8 - 6. ನೋಡಿ ಇಲ್ಲಿ +6 ಇದೆ, y ಇಲ್ಲೇ ಬರೀರಿ. ಸೊ +6 ರೈಟ್ ಸೈಡ್ ಹೋದರೆ -6 ಆಗುತ್ತೆ. ಸೊ ಹಾಗಾದರೆ 8ರಲ್ಲಿ 6 ಕಳೆದ್ರೆ 2 ಬರುತ್ತೆ. 8ರಲ್ಲಿ 6 ಕಳೆದ್ರೆ 2. therefore y = 2. therefore y = 2. ವಿದ್ಯಾರ್ಥಿಗಳೇ, ಒಂದು x = 3, y = 2 ಬರುತ್ತೆ. ನೋಡಿ ವೆರಿಫಿಕೇಶನ್ ಮಾಡಿ, ಸರಿ ಇದೆಯಲ್ಲ ನೋಡಿ. ಒಂದ್ಸಲ ವೆರಿಫಿಕೇಶನ್ ಮಾಡಿ. ವೆರಿಫಿಕೇಶನ್ ಈಕ್ವೇಷನ್ ಯಾವುದಾದ್ರೂ ಒಂದು ಬರ್ಕೊಳ್ಳಿ. ಎನಿ ಈಕ್ವೇಷನ್. 3x - y = 7. 3x - y = 7. ಇವಾಗ ನೋಡಿ 3 ಹೇಗಿದೆಯೋ ಹಾಗೆ ಬರೆಯೋಣ. ಇಂಟು ಎಕ್ಸ್ ಅಂತಂದರೆ ನಾವು ಕಂಡುಹಿಡಿದಿದ್ವಿ 3 ಮೈನಸ್ y ಅಂತಂದರೆ ಇಲ್ಲಿ ಕಂಡುಹಿಡಿದಿದ್ವಿ 2 = 7. ಇವಾಗ 3 3ಲಿ 9 ಮೈನಸ್ 2 = 7. ಇವಾಗ ನೋಡಿ 9ರಲ್ಲಿ 2 ಕಳೆದ್ರೆ 7, 7 = 7. therefore LHS = RHS. therefore LHS = RHS. ಈ ರೀತಿಯಾಗಿ ನಾವು ಯಾವ ವಿಧಾನದಿಂದ? ವರ್ಜಿಸುವ ವಿಧಾನ, ಎಲಿಮಿನೇಷನ್ ಮೆಥಡಿಂದ ಈ ರೀತಿಯಾಗಿ ನಾವು ಬಿಡಿಸ್ತೀವಿ. ಸೊ ಈಗ ಇದನ್ನೇ ಆದೇಶ ವಿಧಾನದಿಂದ ಬಿಡಿಸೋಣ. ಸೇಮ್ ಕ್ವಶನ್ನು ಯಾವುದರಿಂದ ಬಿಡಿಸೋಣ? ಆದೇಶ ವಿಧಾನ. ಓಕೆ, ಮೀನ್ಸ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೇಮ್. ಎಸ್, ಆದೇಶ ವಿಧಾನ. ಎಕ್ಸಾಮಲ್ಲಿ ನೀವು ಯಾವುದಾದ್ರೂ ಒಂದು ಮಾಡಿದರೆ ಸಾಕು, 2 ಕಲ್ತ್ಕೊಂಡ್ರೆ ನಿಮಗೆ ಎನರ್ಜಿ ಬರುತ್ತೆ. ಎಸ್, ಸಬ್ಸ್ಟಿಟ್ಯೂಷನ್ ಮೆಥಡ್. ಎಸ್, ಏನು ಕ್ವಶನ್ ಕೊಟ್ಟಿದ್ದಾರೆ? ಎಸ್, ಇಲ್ಲಿದೆ ಪ್ರಶ್ನೆ, ಇಲ್ಲಿದೆ ನೋಡಿ. ಒಂದು 2x + y = 8. 2x + y = 8. ಸೊ ಒನ್ ಮೋರ್ ಈಸ್, ಮತ್ತೊಂದು ಏನು ಕೊಟ್ಟಿದ್ದಾರೆ ಅಂತಂದರೆ 3x - y = 7 ಅಂತ ಕೊಟ್ಟಿದ್ದಾರೆ. ಇವಾಗ ನಾವೇನು ಮಾಡ್ಬೇಕಂತಂದರೆ, ಸೊ ಕಾಲ್ ದಿಸ್ ಈಸ್ ಇಕ್ವೇಷನ್ ನಂಬರ್ 1. ಸೊ ದಿಸ್ ಈಸ್ ಇಕ್ವೇಷನ್ ನಂಬರ್ 2. ಇದನ್ನು 1 ಅಂತ ಕರೆಯೋಣ. ಸೊ ರೈಟ್ ಸೈಡಲ್ಲಿ ಇರೋದನ್ನ 2 ಅಂತ ಕರೆಯೋಣ. ಈಗ 1 ಏನು ಮಾಡ್ಬೋದು ನಾವು? ಎಸ್, ಸೊ ಇಕ್ವೇಷನ್ 1 ಸ್ವಲ್ಪ ಚೇಂಜ್ ಮಾಡೋಣ. ಏನು ಮಾಡೋಣ? 2x + y = 8 ಇದೆಯಲ್ವಾ, y ಇಲ್ಲೇ ಬರ್ಕೊಳ್ಳೋಣ, 8 ಇಲ್ಲೇ ಇರಲಿ. ಈ +2x ರೈಟ್ ಸೈಡ್ ತೊಗೊಂಡೋಗೋಣ, -2x ಆಗುತ್ತೆ. ಸೊ ಹಾಗಾದರೆ y = 8 - 2x ಅಂತ ಬಂತು. ಸೊ ದಿಸ್ ಈಸ್ ಇಕ್ವೇಷನ್ 3 ಅಂತ ಕರೆಯೋಣ. ಇಕ್ವೇಷನ್ 3. ಈಗೇನು ಮಾಡೋಣ ಅಂತಂದರೆ, ಸಬ್ಸ್ಟಿಟ್ಯೂಟ್ y ವ್ಯಾಲ್ಯೂ ಇನ್ ಇಕ್ವೇಷನ್ ನಂಬರ್ 2. ಇಲ್ಲಿ ಡೈರೆಕ್ಟಾಗಿ ನಾವು ಏನು ಮಾಡಲ್ಲ, ಕ್ಯಾನ್ಸಲ್ ಮಾಡಲ್ಲ. ಈಗೇನು y ಬಂತಲ್ವ, ಈ y ವ್ಯಾಲ್ಯೂನ ಸಮೀಕರಣ 2ರಲ್ಲಿ ಹಾಕ್ಬಿಡೋಣ. ಓಕೆ, ಸೊ ಏನನ್ಬೇಕು ಈಗ ಅಂತಂದರೆ, ಪುಟ್ y in ಈಕ್ವೇಷನ್ 2. ಅಂದರೆ y ಬೆಲೆಯನ್ನು ಸಮೀಕರಣ 2ರಲ್ಲಿ ಹಾಕಿ. y ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಲಾಗಿ. ಆದೇಶ ವಿಧಾನ ಅಲ್ವಾ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ವಾ, ಆದೇಶಿಸಲಾಗಿ. ಓಕೆ, ಅಥವಾ ಇಂಗ್ಲೀಷಲ್ಲಿ ಸಬ್ಸ್ಟಿಟ್ಯೂಟ್ ಅಂತಲೂ ಕರಿಬೋದು. ಸಬ್ಸ್ಟಿಟ್ಯೂಟ್ y in equation 2. ಎಸ್,
ಕನ್ನಡದಲ್ಲೂ ಬರ್ತೀನಿ, ಇಂಗ್ಲೀಷಲ್ಲೂ ಬರ್ತೀನಿ. ಎಸ್, ಈಗೇನಾಗುತ್ತೆ ಇದು ವೈ ವ್ಯಾಲ್ಯೂನ ನಾವು ಎಲ್ಲಿ ಹಾಕಬೇಕು? ಎಸ್, ವೈ ವ್ಯಾಲ್ಯೂನ ನಾವು ಇಕ್ವೇಷನ್ 2 ಅಲ್ಲಿ ಹಾಕಬೇಕು. ಇಕ್ವೇಷನ್ 2 ಏನಿದೆ? 3x ಮೈನಸ್ ನೋಡಿ 3x ಮೈನಸ್ ವೈ ಇದೆ, ವೈ. ಸೊ ವೈ ಅಂತಂದ್ರೆ ಏನು ಬರೀಬೇಕು? ಬ್ರಾಕೆಟ್ ಹಾಕಿಬಿಟ್ಟು 8 ಮೈನಸ್ 2x, ಓಕೆ, ಈಕ್ವಲ್ ಟು 7. ಇವಾಗ ಮಲ್ಟಿಪ್ಲಿಕೇಶನ್ ಮಾಡೋಣ. ಇವಾಗ ಏನು ಮಾಡೋಣ? 3x ಎಲ್ಲಿದೆ ಅಲ್ಲೇ ಬರೆಯೋಣ. 3x ಪ್ಲಸ್ ಇಂಟು ಪ್ಲಸ್ ಮೈನಸ್ 8 ಮೈನಸ್ ಇಂಟು ಮೈನಸ್ ಪ್ಲಸ್ 2x ಈಕ್ವಲ್ ಟು 7. ನಮಗೇನು ಬೇಕು? ಎಸ್, ಎಕ್ಸ್ ಅಥವಾ ವೈ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋಣ. ಇಲ್ಲಿ ನೋಡಿ, ಇಲ್ಲಿ 3x ಇದೆ, ಇಲ್ಲಿ 2x ಇದೆ. 3x ಪ್ಲಸ್ 2x 5x ಈಕ್ವಲ್ ಟು ಇಲ್ಲಿ 7 ಎಲ್ಲಿದೆ ಅಲ್ಲೇ ಬರೆದ್ಬಿಡಿ. ಇಲ್ಲಿ ಮೈನಸ್ 8 ಇದೆ, ಈ ಕಡೆ ಬಂತಂದರೆ ಪ್ಲಸ್ 8 ಆಗುತ್ತೆ. ಹಾಗಾದರೆ 8 ಪ್ಲಸ್ 7 15 ಅಲ್ವಾ? ಎಸ್, 8 ಪ್ಲಸ್ 7 15. ಈಗ ನೋಡಿ, ಎಕ್ಸ್ ಎಲ್ಲಿದೆ ಅಲ್ಲೇ ಬರೆದ್ಬಿಡಿ, 15 ಎಲ್ಲಿದೆ ಅಲ್ಲೇ ಬರೆದ್ಬಿಡಿ. ನಮಗೇನು ಬೇಕು? ಎಕ್ಸ್ ವ್ಯಾಲ್ಯೂ ಬೇಕು. ಸೊ ಇವಾಗ ಎಕ್ಸ್ ಈಕ್ವಲ್ ಟು 15/5 15/5 ಅಲ್ವಾ? ಎಸ್, ಇಲ್ಲಿ ಇಂಟು 5 ಇದೆ, ಈ ಕಡೆ ಬಂದರೆ ಡಿವೈಡೆಡ್ ಬೈ 5 ಆಗುತ್ತೆ. ಸೊ 5 1 ಜ 5, 5 3 is 15. Therefore x equal to 3. ಎಸ್, ಸೊ ಹಾಗಾದರೆ ಎಕ್ಸ್ ಬೆಲೆ ಬಂತು 3. ಇವಾಗ ಏನು ಮಾಡೋಣ ಅಂತಂದರೆ, ಈ ಎಕ್ಸ್ ಬೆಲೆ ಏನು ಕಂಡುಹಿಡಿದಿದ್ದೀವಲ್ಲ, ಈ ಎಕ್ಸ್ ಬೆಲೆನ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಎಲ್ಲಿ? ಇಕ್ವೇಷನ್ 3 ಇದೆ ನೋಡಿ, ಇಲ್ಲಿ ಇಕ್ವೇಷನ್ 3 ರೆಡಿ ಇದೆ ಅಲ್ವಾ? ಎಸ್, ಸಬ್ಸ್ಟಿಟ್ಯೂಟ್ ಎಕ್ಸ್ ವ್ಯಾಲ್ಯೂ ಇನ್ ಇಕ್ವೇಷನ್ 3. ಓಕೆ, ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು? 3 ಬಂತು. ಸೊ ಈ 3ನ ಎಕ್ಸ್ ಬೆಲೆನ ನಾವು ಎಲ್ಲಿ ಹಾಕ್ಬಿಡೋಣ? ಇಕ್ವೇಷನ್ 3. ಎಸ್, ಎಕ್ಸ್ ಬೆಲೆಯನ್ನು ಸರ್ ಇಕ್ವೇಷನ್ 3ಅಲ್ಲಿ ಹಾಕಬೇಕಾ? 2ರಲ್ಲಿ ಹಾಕಿದ್ರು ಬರಲ್ಲ, 1ರಲ್ಲಿ ಹಾಕಿದ್ರು ಬರಲ್ವಾ? ಎಲ್ಲಿ ಬೇಕಾದರೂ ಹಾಕ್ಬೋದು. ಇಕ್ವೇಷನ್ 1ಅಲ್ಲಾದರೂ ಹಾಕ್ಬೋದು, 2ಅಲ್ಲಾದರೂ ಹಾಕ್ಬೋದು, 3ಅಲ್ಲಾದರೂ ಹಾಕ್ಬೋದು. ದೇರ್ಫೋರ್ ಎಕ್ಸ್ ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಲಾಗಿ ಎಸ್, substitute x value in equation 3. So equation 3 is y equal to 8 minus 2x. So 8 as it is, minus as it is, 2 as it is. x means 3. x ಎಷ್ಟು ಬಂದಿದೆ ನಮಗೆ? ಇಲ್ಲಿ ಕಂಡುಹಿಡಿದಿ ನೋಡಿ, x equal to 3 ಬಂದಿದೆ. ಹೌದಾ? ನೀಟಾಗಿ ಬರಿಬೇಕು. ಓಕೆ, x equal to 3. ಹಾಗಾದರೆ x equal to 3 ಬಂದಿದೆಯಲ್ಲ, ಇಲ್ಲಿ y equal to 8 minus 2 into x ಇದ್ದಲ್ಲಿ 3 ಬರೆದ್ಬಿಡಿ. x ಇದ್ದಲ್ಲಿ 3. ನೆಕ್ಸ್ಟ್ ಏನಾಗುತ್ತೆ ಇದು? y equal to 8 ಮೈನಸ್ 2 3 6. 8ರಲ್ಲಿ 6 ಕಳೆದ್ರೆ 2. Therefore y equal to 2. Yes, this is substitution method. ನಾವು ಯಾವ ಮೆಥಡಿಂದ ಮಾಡಿದ್ದೀವಿ? ಆದೇಶ ವಿಧಾನದಿಂದ ಬಿಡಿಸಿದ್ದೀವಿ. ಇಲ್ಲಿ ಸಹ ನಮಗೆ x equal to 3, y equal to 2. So here also we got same answer, x equal to 3, y equal to 2. ಎಲಿಮಿನೇಷನ್ ಮೆಥಡಲ್ಲಿ ಏನು ಬಂದಿದೆ ನೋಡಿ? ಎಸ್, ಎಲಿಮಿನೇಷನ್ ಮೆಥಡಲ್ಲಿ ಮಾಡಿದಾಗೂ ನಮಗೆ x equal to 3 ಆ್ಯಂಡ್ y equal to 2 ಬಂದಿದೆ. ನೋಡಿ, ಇಲ್ಲಿ ಸಹ x equal to 3, y equal to 2. ಹೌದಲ್ವಾ? x equal to 3 ಬಂದಿದೆ ಮತ್ತು y equal to 2 ಬಂದಿದೆ. ಎಲ್ಲಿ? ವರ್ಜಿಸುವ ವಿಧಾನ. ಹಾಗೆ ಆದೇಶ ವಿಧಾನದಲ್ಲೇನೋ x equal to 3, y equal to 2 ಬಂದಿದೆ. ನೋಡಿ ಬೇಕಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಆದೇಶ ವಿಧಾನ. ಓಕೆ, ಆದೇಶ ವಿಧಾನ. ಇಲ್ಲಿ ಸಹ ನಮಗೆ ಏನು ಬಂತು ಆನ್ಸರು? x equal to 3 ಆ್ಯಂಡ್ y equal to 2. ನೀವು ಯಾವುದೇ ಮೆಥಡ್ ಯು ಕ್ಯಾನ್ ಸಾಲ್ವ್ ಬೈ ಐದರ್ ಎಲಿಮಿನೇಷನ್ ಮೆಥಡ್ ಆರ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಯು ವಿಲ್ ಗೆಟ್ ಸೇಮ್ ಆನ್ಸರ್. ನೀವು ಆದೇಶ ವಿಧಾನದಿಂದ ಆದರೂ ಬಿಡಿಸಿ, ವರ್ಜಿಸುವ ವಿಧಾನದಿಂದ ಆದರೂ ಬಿಡಿಸಿ, ನಿಮಗೆ ಆನ್ಸರು ಸೇಮ್ ಬರುತ್ತೆ. ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಬೇಕಂದ್ರೆ ವೆರಿಫಿಕೇಷನ್ ಮಾಡಿ, ತಾಳೆ ನೋಡಿ, ಆನ್ಸರ್ ಸೇಮ್ ಬಂತಂದರೆ ಮತ್ತೆ ಮುಂದಿನ ಲೆಕ್ಕ ನೆಕ್ಸ್ಟ್ ಕ್ವಶನ್ ಮಾಡೋಕ್ಕೆ ನಿಮಗೆ ಖುಷಿ ಆಗುತ್ತೆ. ಆರಾಮಾಗಿ ನೆಕ್ಸ್ಟ್ ಲೆಕ್ಕ ಮಾಡ್ತಾ ಹೋಗ್ತೀರಿ. ಓಕೆನಾ? ಸೊ ಇದೇ ರೀತಿ ನೀವು ಬೇರೆ ಬೇರೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದರೆ
ಎನ್ಯುವಲ್ ಎಕ್ಸಾಮಲ್ಲಿ ಈಗ ನಾನು 2026 ಕ್ವಶನ್ ಪೇಪರ್ ಬಿಡಿಸಿದ್ದೀನಿ. ನೀವು 2027 ಎಕ್ಸಾಮ್ ಬರೀತೀರಾ, 2027 ಮಾರ್ಚ್ ಏಪ್ರಿಲಲ್ಲಿ ಬರೀತೀರಾ. ಆ ವರ್ಷದಲ್ಲಿ ಯಾವುದೇ ಕ್ವಶನ್ ಪೇಪರ್ ಬರಲಿ, ಯಾವುದೇ ಪ್ರಶ್ನೆ ಬರಲಿ, ಆ ಪ್ರಶ್ನೆಗೆ ನೀವು ಈಸಿಯಾಗಿ ಉತ್ತರ ಬಿಡಿಸ್ತೀರಾ. ಅರ್ಥ ಆಯ್ತಲ್ವಾ? ಎಸ್. ಈಗ ನಾವು ಮತ್ತೊಂದು ಮುಖ್ಯವಾದ ಪ್ರಶ್ನೆಗೆ ಉತ್ತರ ಬಿಡಿಸೋಣ.